ಹಾಯ್ ನಮಸ್ತೆ ಎಲ್ಲರಿಗೂ ಡೈಲಿ ಅಪ್ಡೇಟ್ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಸ್ನೇಹಿತರೆ, ಕನಸಿನಲ್ಲಿ ಹಾವು ಕಾಣಿಸ್ಕೊಂಡ್ರೆ ನಿಮ್ಮ ಜೀವನದಲ್ಲಿ ಈ 10 ಶುಭ ಘಟನೆಗಳು ನಡೆಯಬಹುದು. ಹಾಗಿದ್ರೆ 10 ಶುಭ ಘಟನೆಗಳು ಯಾವ್ಯಾವು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಯಾವ ರೀತಿ ಕನಸಿನಲ್ಲಿ ಸ್ನೇಹಿತರೆ ಹಾವು ಕಂಡ್ರೆ ಏನೆಲ್ಲ ಬದಲಾವಣೆಗಳು ಆಗಲಿದೆ ನಿಮ್ಮ ಜೀವನದಲ್ಲಿ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡು ಹೋಗಿ ನೋಡಬಾರ್ದು. ಫುಲ್ ಇನ್ಫಾರ್ಮೇಷನ್ ಯಾರಿಗೂ ಕೂಡ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆದರೆ ಇದೇ ರೀತಿ ಹೊಸ ಅಪ್ಡೇಟ್ನ ಪ್ರತಿನಿತ್ಯ ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗಿದ್ರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಕನಸಿನಲ್ಲಿ ಹಾವು ನೋಡಿದ ತಕ್ಷಣ ನಮ್ಮ ಮನಸ್ಸಿನಲ್ಲಿ ಭಯ ಹುಟ್ಕೊಳ್ಳುವುದು ಸಾಮಾನ್ಯ. ಆದರೆ ಕನಸಿನಲ್ಲಿ ಹಾವು ಕಾಣಿಸಿಕೊಂಡರೆ ಅದು ಶುಭ ಸೂಚನೆಯಾಗಿದೆ ಎಂಬುದು ನಿಮಗೆ ತಿಳಿದಿದೆಯಾ? ಕನಸಿನಲ್ಲಿ ಹಾವು ಯಾವ ರೀತಿ ಕಾಣಿಸ್ಕೊಂಡ್ರೆ ಶುಭ ಅನ್ನೋದನ್ನ ನೋಡ್ತಾ ಹೋಗೋಣ. ಸ್ನೇಹಿತರೆ, ಅನೇಕ ಜನರು ತಮ್ಮ ಕನಸಿನಲ್ಲಿ ಹಾವುಗಳನ್ನು ನೋಡ್ತಾರೆ. ಕನಸಿನಲ್ಲಿ ಹಾವು ಮತ್ತು ಹಾವಿನ ಕನಸು ಬಿದ್ದರೆ ಸ್ನೇಹಿತರೆ, ಅದು ನಮಗೆ ಭವಿಷ್ಯದ ಬಗ್ಗೆ ಶುಭ ಮತ್ತು ಅಶುಭ ಎರಡೂ ಸೂಚನೆಗಳನ್ನು ನೀಡುತ್ತದೆ. ಕನಸಿನಲ್ಲಿ ಹಾವುಗಳು ಕಾಣಿಸಿಕೊಂಡರೆ ಯಾವೆಲ್ಲ ಶುಭ ಸೂಚನೆಯನ್ನು ನೀಡುತ್ತದೆ ಎಂಬುದನ್ನು ನೀವು ತಿಳಿದುಕೊಳ್ಬೇಕಾ? ಕನಸಿನಲ್ಲಿ ಹಾವು ಕಾಣಿಸ್ಕೊಂಡ್ರೆ ಈ 11 ಶುಭ ಸೂಚನೆಯನ್ನು ನೀಡುತ್ತದೆ ಅಂತಲೇ ಹೇಳ್ಬೋದು. ಮೊದಲನೆಯದಾಗಿ ಸ್ನೇಹಿತರೆ, ಹಾವು ಅಂದರೆ ಸತ್ತ ಹಾವಿನ ಕನಸು ಕಂಡ್ರೆ ಸ್ನೇಹಿತರೆ, ನಿಮ್ಮ ಕನಸಿನಲ್ಲಿ ಸತ್ತ ಹಾವು ಕಾಣಿಸ್ಕೊಂಡ್ರೆ ರಾಹು ದೋಷದಿಂದ ಉಂಟಾದ ಎಲ್ಲ ತೊಂದರೆಗಳನ್ನು ನೀವು ಎದುರಿಸಿ ಅದರಿಂದ ಇನ್ನು ಮುಂದೆ ನಿಮ್ಮ ಶುಭ ಸಮಯ ಆರಂಭವಾಗಿದೆ ಎಂದರ್ಥ. ಸತ್ತಿರ ಹಾವು ಕಾಣಿಸಿಕೊಂಡರೆ. ಇನ್ನು ಸ್ನೇಹಿತರೆ, ಎರಡನೇದಾಗಿ ಹಾವು ಕನಸಿನಲ್ಲಿ ಹೊಳೆಯುವ ರೀತಿ ಕಾಣಿಸ್ಕೊಂಡ್ರೆ, ಅಂದರೆ ಪಳಪಳ ಬಿಸಿಲಿನಲ್ಲಿ ಹೊಳೆಯುವ ರೀತಿ ಕಾಣಿಸ್ಕೊಂಡ್ರೆ, ರಾತ್ರಿ ಮಲಗುವಾಗ ಕನಸಿನಲ್ಲಿ ಬಿಳಿ ಅಥವಾ ಚಿನ್ನದ ಅಥವಾ ಪ್ರಕಾಶಮಾನವಾದ ಹಾವು ಕಾಣಿಸ್ಕೊಂಡ್ರೆ ಅದು ಅದೃಷ್ಟ ತೆರೆಯುತ್ತದೆ ಸಂಕೇತವಾಗಿದೆ ಅಂತಲೇ ಹೇಳ್ಬೋದು. ಅದೃಷ್ಟ ತೆರೆಯುವ ಸಂಕೇತವಾಗಿದೆ ಅಂದರೆ ಏನಾದರೂ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಕಷ್ಟಗಳನ್ನು ನೋಡಿ ಮುಂದಿನ ದಿನಗಳಲ್ಲಿ ಅದೃಷ್ಟದಲ್ಲಿದೆ ಎಂಬ ಸೂಚನೆ. ಇದು ನಿಮ್ಮ ಪೂರ್ವಜರ ಆಶೀರ್ವಾದವನ್ನು ಕೂಡ ಸೂಚಿಸುತ್ತದೆ ಅಂತಲೇ ಹೇಳ್ಬೋದು. ಇನ್ನು ಅಡಗಿಕೊಳ್ಳುವ ಹಾವಿನ ಕನಸು ಅಂದರೆ ಹೌದ್ಕೊಳ್ಳುವ ಹಾವಿನ ಕನಸು ಏನಾದರೂ ಕಂಡ್ರೆ, ನಿಮ್ಮ ಕನಸಿನಲ್ಲಿ ಹಾವು ಎಲ್ಲೋ ಹೋಗುತ್ತಿರುವುದನ್ನು ನೋಡಿದರೆ ಅಥವಾ ನಿಮ್ಮನ್ನು ನೋಡಿದ ನಂತರ ಅದು ಅಡಗಿಕೊಂಡರೆ ಆಗ ಪಿತೃದೇವನು ನಿಮ್ಮನ್ನು ರಕ್ಷಿಸುತ್ತಿದ್ದಾನೆ ಎಂದು ತಿಳಿಯಬಹುದಾಗಿದೆ ಸ್ನೇಹಿತರೆ. ಇನ್ನು ಪೊರೆ ತೆಗೆಯುತ್ತಿರುವ ಹಾವಿನ ಕನಸು, ಅದು ಎಲ್ಲರಿಗೂ ಪೊರೆ ಅಂದರೆ ಗೊತ್ತಿರುತ್ತೆ ಸ್ನೇಹಿತರೆ, ಹಾವಿನ ಮೇಲೆ ಇರುವಂತಹ ಸಿಪ್ಪೆ. ನೀವು ನಿಮ್ಮ ಕನಸಿನಲ್ಲಿ ಆ ಒಂದು ತನ್ನ ಪೊರೆಯನ್ನು ತೆಗೆಯುತ್ತಿರುವಂತೆ ಕನಸನ್ನು ನೋಡಿದರೆ ಅದು ಆಸ್ತಿ ಸಂಪಾದನೆಯ ಮೊತ್ತವಾಗಿದೆ. ಈ ಕನಸು ನೀವು ಶೀಘ್ರದಲ್ಲೇ ಸಂಪತ್ತನ್ನು ಪಡೆದುಕೊಳ್ಳುತ್ತೀರಿ ಎಂಬುದನ್ನು ಸೂಚಿಸುತ್ತದೆ, ಹೇಳುತ್ತದೆ ಅಂತಲೇ ಹೇಳ್ಬೋದು. ಇನ್ನು ಭೂಮಿಯನ್ನು ಅಗೆಯುವಾಗ ಹಾವು ಕಾಣಿಸ್ಕೊಂಡ್ರೆ ಸ್ನೇಹಿತರೆ, ಸಾಕಷ್ಟು ಜನರು ಸ್ನೇಹಿತರೆ ಹಾವು ಕನಸಿನಲ್ಲಿ ಬಂದರೆ ಸಾಕು ಸಿಕ್ಕಾಬಟ್ಟೆ ಭಯ ಬೀಳ್ತಾರೆ. ದೊಡ್ಡವ್ರನ್ನ ಕೇಳ್ತಾರೆ, ನಾನು ನೈಟಾಗಿ ಕನಸಲ್ಲಿ ಹಾವು ಕಾಣ್ಬಿಟ್ಟೆ, ಮುಂದಿನ ದಿನಗಳಲ್ಲಿ ಏನಪ್ಪ ಅನ್ನೋದು ಒಂದು ಭಯ ಇರುತ್ತೆ. ಅದು ನಿಮಗೂ ಕೂಡ ಇರುತ್ತೆ, ನಮಗೂ ಕೂಡ ಇರುತ್ತೆ. ಅದೇ ರೀತಿ ಸ್ನೇಹಿತರೆ, ನೀವು ಯಾವುದೋ ಕೆಲಸಕ್ಕಾಗಿ ಭೂಮಿಯನ್ನು ಅಗೆಯುತ್ತಿದ್ದರೆ ಆ ಸಂದರ್ಭದಲ್ಲಿ ಹಾವು ಕಾಣಿಸಿಕೊಂಡಂತೆ ಕನಸು ಬಿದ್ದರೆ ಸ್ನೇಹಿತರೆ, ನೀವು ಶೀಘ್ರದಲ್ಲೇ ಹಣವನ್ನು ಪಡೆದುಕೊಳ್ತೀರಿ ಎನ್ನುವುದನ್ನು ಸೂಚಿಸುತ್ತದೆ. ಇದು ಧನಾಗಮನದ ಸೂಚನೆ ಅಂತಲೇ ಹೇಳ್ಬೋದು. ಇನ್ನು ಬಿಳಿ ಹಾವು ಕಚ್ಚುವ ಕನಸು ರೀತಿ ಕಾಣಿಸ್ಕೊಂಡ್ರೆ, ಬಿಳಿ ಹಾವನ್ನು ನೋಡುವುದು ಮತ್ತು ಕಚ್ಚುವುದು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಇದರಿಂದ ಸಾಕಷ್ಟು ಹಣ ಸಿಗುತ್ತದೆ. ಇದು ದೇವರ ರೂಪವೆಂದು ಪರಿಗಣಿಸಲಾಗುತ್ತದೆ. ಇನ್ನು ಹಾವು ಕಚ್ಚಿದಂತೆ ಕನಸು ಕಂಡರೆ ಸ್ನೇಹಿತರೆ, ಕನಸಿನಲ್ಲಿ ಹಾವು ಕಡಿತದಿಂದ ಸಾಯುವುದು ದೀರ್ಘಾಯುಸ್ಸನ್ನು ಪಡೆಯುವ ಸೂಚನೆಯಾಗಿದೆ. ಇಂತಹ ಕನಸುಗಳು ಬಿದ್ದಾಗ ಸಾಮಾನ್ಯವಾಗಿ ಎಲ್ಲರೂ ಹೆದರುತ್ತಾರೆ. ಆದರೆ ಈ ಕನಸಿಗೆ ಅದರದೇ ಶಕ್ತಿ ಮತ್ತು ಅವಶ್ಯಕತೆ ಇಲ್ಲ ಅಂತಲೇ ಹೇಳ್ಬೋದು. ಕನಸಿಗೆ ಅದರುವ ಅವಶ್ಯಕತೆ ಇಲ್ಲ ಅಂತಲೇ ಹೇಳ್ಬೋದು ಸ್ನೇಹಿತರೆ, ಭಯಪಡುವ ಅವಶ್ಯಕತೆ ಇಲ್ಲ. ಇನ್ನು ಕನಸಿನಲ್ಲಿ ಹಾವು ಕಚ್ಚುವುದು ಯಾವ ರೀತಿ ಅಂದರೆ ಸ್ನೇಹಿತರೆ, ಕನಸಿನಲ್ಲಿ ಹಾವು ಕಚ್ಚಿದರೆ ಅದು ನಿಮಗೆ ಗೆಲುವು ಮತ್ತು ಶತ್ರುಗಳ ಸೋಲಿನ ಮಾಹಿತಿಯಾಗಿದೆ.
ಅವು ಕಚ್ಚಿದಂತೆ ಕನಸು ಬೀಳುವುದು ಕೇವಲ ದೀರ್ಘ ಆಯಸ್ಸನ್ನು ಮಾತ್ರವಲ್ಲ ಸ್ನೇಹಿತರೆ, ನಿಮ್ಮ ಗೆಲುವಿನ ಸೂಚನೆ ಕೂಡ ಆಗಿದೆ ಅಂತಲೇ ಹೇಳ್ಬೋದು. ಇನ್ನು ಹಾವು ತಲೆಯ ಮೇಲೆ ಕುಳಿತಂತೆ ಕನಸು, ಪಕ್ಕದಲ್ಲಿ ಮಲಗಿರುವಂತೆ ಕನಸು, ಕನಸಿನಲ್ಲಿ ಹಾವು ತಲೆಯ ಮೇಲೆ ಕುಳಿತಿರುವುದನ್ನು ನೋಡಿದರೆ ನಿಮ್ಮ ಗೌರವ ಮತ್ತು ಪ್ರತಿಷ್ಠೆಯು ಹೆಚ್ಚಾಗುತ್ತದೆ ಎಂಬುದರ ಸಂಕೇತವಾಗಿದೆ. ಇನ್ನು ಹಾವು ನುಂಗಿದಂತೆ ಕನಸು, ಸಾಕಷ್ಟು ಒಂದೇ ರೀತಿ ಕನಸು ಬೀಳುತ್ತೆ ಅಂದ್ಕೊಳ್ಳೋಕೆ ಹೋಗಬೇಡಿ ಸ್ನೇಹಿತರೆ. ಸಾಕಷ್ಟು ಕನಸುಗಳು ಹಾವು ಪಕ್ಕದಲ್ಲಿ ಮಲಗಿರೋ ರೀತಿ, ಕೈಗೆ ಕಚ್ಚಿರೋ ರೀತಿ ಮತ್ತು ನಮ್ಮ ಪಕ್ಕದಲ್ಲಿ ಹೋಗಿರೋ ರೀತಿ, ಹಾವು ತುಳಿದ ರೀತಿ, ಈ ರೀತಿಯೆಲ್ಲ ಕನಸು ಸಾಮಾನ್ಯವಾಗಿ ಎಲ್ಲರಿಗೂ ಬಿದ್ದೇ ಬೀಳುತ್ತೆ. ಬಿದ್ದಾಗ ಒಂದು ಗೊಂದಲ ಕೂಡ ಉಂಟಾಗುತ್ತೆ. ಈ ರೀತಿ ಕನಸು ಬೀಳ್ತು, ಮುಂದಿನ ದಿನಗಳಲ್ಲಿ ಏನು, ಅಶುಭ ಮತ್ತು ಶುಭನ ಅನ್ನೋದನ್ನ ಸಾಕಷ್ಟು ಗೊಂದಲದಲ್ಲಿರ್ತೀವಿ. ಆವಾಗ ಇದನ್ನೆಲ್ಲ ತಿಳ್ಕೊಳ್ಳೋದು ಬಹಳ ಮುಖ್ಯ ಅಂತಲೇ ಹೇಳ್ಬೋದು. ಇನ್ನು ಕನಸಿನಲ್ಲಿ ಹಾವು ನಿಮ್ಮನ್ನು ನುಂಗಿದಂತೆ ದೃಶ್ಯ ಕಾಣಿಸಿಕೊಂಡರೆ ವ್ಯಾಪಾರದಲ್ಲಿ ಪ್ರಗತಿ ಕಂಡುಬರುತ್ತದೆ. ಇದರಿಂದ ನೀವು ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನು ಪಡೆದುಕೊಳ್ಳಲಿದ್ದೀರಿ ಸ್ನೇಹಿತರೆ. ಸೊ ಹಾಗಾಗಿ ಇಂದಿನ ವಿಡಿಯೋದಲ್ಲಿ ಸ್ನೇಹಿತರೆ, ಹಾವು ಕಚ್ಚಿದಾಗ ಭಯಪಡುವ ಅವಶ್ಯಕತೆ ಇಲ್ಲ. ಯಾಕಂದರೆ ಇಷ್ಟೆಲ್ಲ ಸೂಚನೆಗಳು ನಿಮಗೆ ಸೂಚಿಸುತ್ತದೆ ಎಂದರ್ಥ. ಈ ಕನಸು ಕಂಡರೆ ನೀವು ಯಾರಿಂದಲಾದರೂ ಮೋಸ ಹೋಗ್ಬೋದು ಎಂದರ್ಥ. ಈ ಕನಸು ನಷ್ಟವನ್ನು ಸಹ ಸೂಚಿಸುತ್ತದೆ. ಕನಸಿನಲ್ಲಿ ಹಾವು ಮತ್ತು ಮುಂಗೂಸಿಯ ನಡುವೆ ಜಗಳವನ್ನು ನೀವು ನೋಡಿದರೆ ಸ್ನೇಹಿತರೆ, ಕೆಲವು ಕಾನೂನು ತೊಂದರೆಗಳಲ್ಲಿ ಸಿಲುಕಿಕೊಳ್ಳಬಹುದು ಎಂದರ್ಥ. ಕನಸಿನಲ್ಲಿ ಪದೇ ಪದೇ ಹಾವುಗಳು ಕಾಣಿಸಿಕೊಂಡರೆ ಪಿತೃದೋಷದಿಂದ ಬಳಲುತ್ತಿರಬಹುದು ಎಂದರ್ಥ ಸ್ನೇಹಿತರೆ. ಇದನ್ನು ಮೇಯ್ನಾಗಿ ಅರ್ಥ ಮಾಡ್ಕೊಳ್ಳಿ. ಅಂದರೆ ಒಂದು ದಿನ ಕನಸು ಕಾಣಿಬಿಟ್ರೆ ಸ್ನೇಹಿತರೆ, ಅದು ಏನೋ ಪ್ರಾಬ್ಲಮ್ ಆಗೋಲ್ಲ. ಪದೇ ಪದೇ ಒಂದು 3 ದಿನ 4 ದಿನ ಬಿಟ್ಟು ಪದೇ ಪದೇ ನಿಮ್ಮ ಕನಸಿನಲ್ಲಿ ಹಾವುಗಳು ಕಾಣಿಸ್ಕೊಂಡ್ರೆ ಪಿತೃದೋಷದಿಂದ ಬಳಲುತ್ತಿರಬಹುದು ಎಂದರ್ಥ. ಇನ್ನು ಹಾವು ಮತ್ತು ಮುಂಗೂಸಿ ಕಚ್ಚಾಡುವುದು, ಜಗಳವಾಡುವುದು ಅಥವಾ ಮುಂಗೂಸಿ ಸತ್ತು ಹೋಗಿರುವುದು ಅಥವಾ ಹಾವು ಸತ್ತು ಹೋಗಿರುವುದು, ಈ ನಡುವೆ ಜಗಳವಾಡುವುದನ್ನು ನೋಡಿದ್ರೆ ಸ್ನೇಹಿತರೆ, ಯಾವುದೋ ಕೆಲವು ಕಾನೂನು ತೊಂದರೆಗಳಲ್ಲಿ ನೀವು ಸಿಲುಕೊಳ್ಳಬಹುದು ಎಂಬರ್ಥ ಸ್ನೇಹಿತರೆ. ಸೊ ಹಾಗಾಗಿ ಇದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಿ. ಇನ್ನು ಒಂದು ಪೂಜೆ ಪುನಸ್ಕಾರಗಳನ್ನು ಮಾಡುವುದು ಒಳ್ಳೆಯದು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಪ್ರತಿ ಭಾನುವಾರ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನು ಸಲ್ಲಿಸಿ. ನಿಮಗೆ ಸರ್ಪದೋಷವೇನಾದ್ರು ಇದ್ದರೆ ಸ್ನೇಹಿತರೆ, ಈ ರೀತಿ ಕನಸುಗಳು ಬೀಳುವ ಚಾನ್ಸಸ್ ಇರುತ್ತದೆ. ಅಂದರೆ ಕನಸಿನಲ್ಲಿ ಹಾವು ನಿಮ್ಮನ್ನು ಬೆನ್ನಟ್ಟುತ್ತಿದ್ದಂತೆ ಕನಸು ಬಿದ್ದರೆ ಇದರ ಅರ್ಥ ನೀವು ಯಾವುದೋ ಭಯದಲ್ಲಿದ್ದೀರಾ ಎಂದರ್ಥ. ಈ ಕನಸನ್ನು ಅಶುಭವೆಂದು ಪರಿಗಣಿಸಲಾಗುತ್ತದೆ ಸ್ನೇಹಿತರೆ. ಸಾಕಷ್ಟು ಶುಭನೂ ಕೂಡ ಇದೆ, ಅದೇ ರೀತಿ ಅಶುಭ ಫಲಗಳನ್ನು ಕೂಡ ನೋಡಬಹುದು. ಸೊ ಹಾಗಾಗಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ಉಪವಾಸ ಮಾಡಿದ ನಂತರ ಪೂಜೆಯನ್ನು ಸಲ್ಲಿಸಿ ಪ್ರತಿ ಭಾನುವಾರ ಮನೆಯಲ್ಲಿ ಪೂಜೆಯನ್ನು ಮಾಡಿ ಸ್ನೇಹಿತರೆ. ಎಲ್ಲವೂ ಕೂಡ ಒಳಿತಾಗಲಿದೆ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಕೊಟ್ಟು, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾನೆ ನೋಡ್ತಿದ್ರೆ ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾವುದಾದ್ರ ಬಗ್ಗೆ ಮತ್ತಷ್ಟು ತಿಳ್ಕೋಬೇಕು ಅಂದರೂ ಕೂಡ ಸ್ನೇಹಿತರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಮತ್ತಷ್ಟು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.